ಸಣ್ಣ ಆಗಬೇಕು ಅಂತ ಎಲ್ರಿಗೂ ಆಸೆ. ಆದರೆ ಡಯೆಟ್ ಮಾಡೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ, ಈ ರೀತಿ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ಕುಡಿಯೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಮತ್ತು ಹೇಗೆ ಸಣ್ಣ ಆಗೋದು? ಅಥವಾ ಟ್ರೈ ಮಾಡಿದ್ರೂ 1 ದಿನ, 2 ದಿನ, ಒಂದು 4 ದಿನ ಅಷ್ಟೇ. ಅದಾದಮೇಲೆ ಖಂಡಿತವಾಗ್ಲೂ ಟ್ರೈ ಮಾಡೋದೇ ಇಲ್ಲ. ನಂತರ ನಾನು ಸಣ್ಣ ಆಗೇ ಇಲ್ಲ ಅಂತ ಹೇಳೋದು. ಸ್ನೇಹಿತರೆ, ಈ ರೀತಿ ರೆಮಿಡಿಗಳನ್ನ ಸುಮ್ಮನೆ ತೋರಿಸೋದಿಲ್ಲ. ಖಂಡಿತವಾಗ್ಲೂ ಇದು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ. ಅಂಥ ಒಳ್ಳೆಯ ಗುಣಗಳು ಈ ರೆಮಿಡಿನಲ್ಲಿ, ಈ ಪದಾರ್ಥಗಳಲ್ಲಿ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಷ್ಟೆ. ಈ ರೆಮಿಡಿ ಕೂಡ ಅಷ್ಟೇ, ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ವಿಡಿಯೋವನ್ನು ನೋಡ್ತಾ ಇರಿ. ನಾನಿಲ್ಲಿ ಈಗಾಗಲೇ 2 ಪದಾರ್ಥಗಳನ್ನು ಹಾಕ್ಕೊಂಡೆ. ಎಲ್ಲವನ್ನು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ 3ನೇ ಪದಾರ್ಥ ಹಾಕ್ಕೊಂಡೆ. ಯಾವುದ್ಯಾವುದು ಅಂತ ನಿಮಗೆ ಕಾಣಿಸ್ತಾ ಇದೆ. ಜೀರಿಗೆ, ಸೋಂಪು ಮತ್ತು ಧನಿಯಾ, ಈ 3ನ್ನು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಇದೆರಡು ಎಷ್ಟು ಅದ್ಭುತವಾದ ಪದಾರ್ಥಗಳು ಗೊತ್ತಾ ಸ್ನೇಹಿತರೆ? ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಸಣ್ಣ ಆಗೋದಕ್ಕಷ್ಟೇ ಅಲ್ಲ, ನಮಗೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಒಳ್ಳೆಯದು. ಹೊಟ್ಟೆಯ ಆರೋಗ್ಯವನ್ನು ಇದು ಚೆನ್ನಾಗಿ ಕಾಪಾಡುತ್ತೆ. ಈ ರೀತಿಯ ಹಲವಾರು ಪ್ರಯೋಜನಗಳನ್ನು ನಮಗೆ ಈ ಒಂದು ಡ್ರಿಂಕ್ ಕೊಡುತ್ತೆ. ಹಾಗೆ ನಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ. ರಕ್ತವನ್ನು ಶುದ್ಧಿ ಮಾಡುತ್ತೆ. ಸಕ್ಕರೆಯ ಮಟ್ಟವನ್ನು ಕೂಡ ಇದು ನಮ್ಮ ದೇಹದಲ್ಲಿ ನಿಯಂತ್ರಣಕ್ಕೆ ತರುತ್ತೆ. ಇಷ್ಟೆಲ್ಲ ಪ್ರಯೋಜನಗಳಿದೆ ನೋಡಿ. ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ನಾವು ತಿಂದಂಥ ಆಹಾರದಲ್ಲಿನ ಪೋಷಕಾಂಶಗಳನ್ನು ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಇಡೀ ದಿನ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ಕೊಡುತ್ತೆ. ಈ 3 ಪದಾರ್ಥಗಳನ್ನು ನೀವು ರಾತ್ರಿನೇ ಎಲ್ಲವನ್ನು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಇಡೀ ರಾತ್ರಿ ನೀರನ್ನು ಹಾಕಿಬಿಟ್ಟು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ನೆನೆಸ್ಬಿಟ್ಟು ಬಿಡಿ. ನೆನೆಸ್ಬೇಕು. ಇದನ್ನು ರಾತ್ರಿ ಪೂರ್ತಿ ಇದು ನೀರಲ್ಲಿ ನೆನಿಬೇಕು. ಬಿಸಿನೀರು ಹಾಕ್ಕೊಳ್ಬೇಕಾ ಅಂತ ನೀವು ಕೇಳ್ಬೋದು. ಬೇಕಾಗಿಲ್ಲ, ತಣ್ಣೀರಲ್ಲೇ ನೀವು ಇದನ್ನು ನೆನೆಸಬೇಕು. ಇಡೀ ರಾತ್ರಿ ಇದನ್ನು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ನೆನೆಸ್ಬಿಟ್ಟು ಬಿಡಿ. ನಂತರ ಬೆಳಿಗ್ಗೆ ಎದ್ದು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು 3-4 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. 3-4 ನಿಮಿಷ ಕುದಿಸಿದ ನಂತರ ಇದನ್ನು ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ರೆಮಿಡಿ. ನಿಜವಾಗ್ಲೂ ಇದು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ. ಅದರಲ್ಲೂ ಮಹಿಳೆಯರಿಗೆ ತುಂಬಾ ಪ್ರಯೋಜನಕಾರಿ. ಥೈರಾಯ್ಡ್ ಸಮಸ್ಯೆ ಇರೋರು ಕುಡಿಬಹುದು, PCOD ಸಮಸ್ಯೆ ಇರೋರು ಕುಡಿಬಹುದು, ಮಧುಮೇಹ ಇರೋರು ಕೂಡ ಇದನ್ನು ಕುಡಿಬಹುದು. ನೋಡಿ, 3-4 ನಿಮಿಷ ಈಗ ಕುದಿಸಾಗಿದೆ. ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಆ್ಯಸಿಡಿಟಿ ಸಮಸ್ಯೆ ಇಲ್ಲ ಅಂತಂದರೆ, ಅಂದರೆ ತುಂಬ ಹೆವಿ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಇಲ್ಲ ಅಂದರೆ ನೀವು ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು. ಇನ್ನೂ ರುಚಿಯಾಗಿರುತ್ತೆ. ಮತ್ತು ಅದು ಕೂಡ ಅದರಲ್ಲೂ ವಿಟಮಿನ್ C ಇದೆ, ಆ್ಯಂಟಿ ಆಕ್ಸಿಡೆಂಟ್ಗಳಿದೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಜೊತೆಗೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೂ ಕೂಡ ನಿಂಬೆಹಣ್ಣಿನ ರಸ ತುಂಬಾ ಸಹಾಯ ಮಾಡುತ್ತೆ. ನೀವು ಜೇನುತುಪ್ಪವನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ಬೋದು. ಸ್ವಲ್ಪ ಇದು ಬಿಸಿ ಕಡಿಮೆ ಆಗಲಿ, ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಜೇನುತುಪ್ಪ, ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಕುಡಿಬಹುದು. ಅಥವಾ ಅದಿಲ್ಲದೆ ಹಾಗೆ ಕೂಡ ಕುಡಿಬಹುದು. ಅದು ನಿಮ್ಮಿಷ್ಟ ಸ್ನೇಹಿತರೆ. ಇದನ್ನು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಕ್ಕಾಗಲ್ಲ ಅಂದರೆ ನೀವು ತಿಂಡಿ ತಿಂದು ಅರ್ಧ ಗಂಟೆ ಆಗಿದ ನಂತರ ಬೇಕಿದ್ದರೂ ಕುಡಿಬಹುದು. ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ನಿಂಬೆಹಣ್ಣಿನ ರಸ ಬೆರೆಸಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ತಿಂಡಿ ಆದಮೇಲೆ ನೀವು ಕುಡಿಬಹುದು. ಅಥವಾ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ಬಿಡಿ. ತುಂಬ ರುಚಿಯಾಗೂ ಇರುತ್ತೆ ಸ್ನೇಹಿತರೆ. ಇದು ನಿಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು. ತುಂಬ ಒಳ್ಳೆಯ ರೆಮಿಡಿ. ಇದನ್ನು ನೀವು 1 ತಿಂಗಳು ಕುಡಿದು ನೋಡಿ, ವ್ಯತ್ಯಾಸ ಗೊತ್ತಾಗುತ್ತೆ. ನಿಮಗೆ ರಿಸಲ್ಟ್ ಸಿಗ್ತಿದೆ ಅಂದರೆ ನೀವು ಮತ್ತೆ 2 ತಿಂಗಳು ಇದನ್ನು ಕಂಟಿನ್ಯೂ ಮಾಡಿ. ಇದ್ರ ಜೊತೆಗೆ ಸ್ವಲ್ಪ ಡಯೆಟು ಅಂದರೆ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ, ಸರಿಯಾದ ಟೈಮ್ಗೆ ಊಟ ಮಾಡಿ, ರಾತ್ರಿ ಮಲಗೋದಕ್ಕಿಂತ 2 ಗಂಟೆಗಿಂತ ಮುಂಚಿತವಾಗಿ ನಿಮ್ಮ ಊಟವನ್ನು ಮುಗಿಸಿ ಸ್ವಲ್ಪ ಬಿಸಿ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಸ್ನೇಹಿತರೆ. ತುಂಬ ಹೆಚ್ಚು ಸಕ್ಕರೆಯನ್ನು ಸೇವಿಸೋದು, ಉಪ್ಪನ್ನು ಸೇವಿಸೋದು, ಎಣ್ಣೆ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಡಿ. ಆಗ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.